ನಮಸ್ಕಾರ. ನಾನು ಡಾಕ್ಟರ್ ಸಂಗಯ್ಯ ಎಸ್ ಹಿರೇಮಠ್, ಯೂನಿವರ್ಸಿಟಿ ಲೈಬ್ರರಿಯನ್, ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ, ಡೀಮ್ಡ್ ಯೂನಿವರ್ಸಿಟಿ, ಪುಣೆ. ಪ್ರೊಫೆಸರ್ ಎಂ.ಆರ್. ಕುಂಬಾರ್ ಗುರುಗಳ ಶತಮಾನೋತ್ಸವದ ಈ ಪವಿತ್ರ ಮತ್ತು ಐತಿಹಾಸಿಕ ಸಂದರ್ಭದಲ್ಲಿ ಉನ್ನತ ವ್ಯಕ್ತಿತ್ವ ಹೊಂದಿದ ಈ ಗುರುಗಳ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನನಗೆ ಅಪಾರ ಸಂತೋಷವೆನಿಸುತ್ತದೆ. 2025ರಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕ್ಷೇತ್ರದ ದಿಗ್ಗಜರು ಭಾಗ 1 ಎಂಬ ಈ ಕೃತಿಯನ್ನು ಕನ್ನಡ ಭಾಷೆಯಲ್ಲಿ ರಚಿಸಿ ಪ್ರಕಟಿಸುವ ಸದಾವಕಾಶ ನನಗೆ ದೊರೆಯಿತು. ಈ ಕೃತಿಯಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕ್ಷೇತ್ರದ 10 ಗಣ್ಯ ವ್ಯಕ್ತಿಗಳ ಜೀವನ ಚರಿತ್ರೆ, ಅವರ ಸಾಧನೆಗಳು, ಅವರ ಚಿಂತನೆಗಳು ಮತ್ತು ಸಮಾಜಕ್ಕೆ ನೀಡಿದ ಅಪಾರ ಕೊಡುಗೆಗಳ ಕುರಿತು ಸವಿಸ್ತಾರವಾಗಿ ಬರೆಯಲಾಗಿದೆ. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಕುಂಬಾರ್ ಅವರ ಕುರಿತು ಮಾಡಿದ ಅಧ್ಯಯನ ನನ್ನಲ್ಲಿ ವಿಶೇಷವಾದ ಅನುಭವವನ್ನುಂಟು ಮಾಡಿತು. ಅವರೊಂದಿಗೆ ನಡೆಸಿದ ಮಾತುಕತೆಗಳು, ಅವರ ವೃತ್ತಿ ಮಿತ್ರರ ಅಭಿಪ್ರಾಯಗಳು, ವಿದ್ಯಾರ್ಥಿಗಳ ಸ್ಮರಣೆಗಳು ಇವೆಲ್ಲವನ್ನು ಕ್ರೋಢೀಕರಿಸಿ ನೋಡಿದಾಗ ಅವರು ಕೇವಲ ಒಬ್ಬ ಪ್ರಾಧ್ಯಾಪಕರಲ್ಲ, ಒಂದು ಪ್ರೇರಣೆಯ ಪ್ರತಿರೂಪ ಎಂಬುದು ಸ್ಪಷ್ಟವಾಯಿತು. ಇಂದು ನಾವು ಸ್ಮರಿಸಿಕೊಳ್ಳುತ್ತಿರುವ ವ್ಯಕ್ತಿತ್ವವು ಕೇವಲ ಒಬ್ಬ ಪ್ರಾಧ್ಯಾಪಕರದ್ದಲ್ಲ, ಅದು ಒಂದು ಚಿಂತನಾ ಪರಂಪರೆಯ ಸಂಕೇತ. ಕರ್ನಾಟಕದಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕ್ಷೇತ್ರವನ್ನು ಶೈಕ್ಷಣಿಕ, ದಾರ್ಶನಿಕ ಮತ್ತು ವೃತ್ತಿಪರ ಮಟ್ಟದಲ್ಲಿ ರೂಪುಗೊಳಿಸಿದ ಮಹನೀಯರು ಪ್ರೊಫೆಸರ್ ಎಂ.ಆರ್. ಕುಂಬಾರ್ ಅವರು. ಭಾರತದಲ್ಲಿ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಗೌರವಿಸಲ್ಪಡುವ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ ದಾರ್ಶನಿಕ ಪರಂಪರೆಯನ್ನು ಕರ್ನಾಟಕದಲ್ಲಿ ಅಳವಡಿಸಿ ಅದನ್ನು ಜನಪರ ಚಳುವಳಿಯನ್ನಾಗಿ ರೂಪಿಸಿದವರು ಪ್ರೊಫೆಸರ್ ಕುಂಬಾರ್ ಅವರು. ಈ ಮಾತನ್ನು ಹೇಳುವುದರಲ್ಲಿ ನನಗೆ ಅತಿಶಯೋಕ್ತಿಯಲ್ಲ. ಡಾಕ್ಟರ್ ರಂಗನಾಥನ್ ಅವರ 5 ಲಾಸ್ ಆಫ್ ಲೈಬ್ರರಿ ಸೈನ್ಸ್ ಎಂಬ ತತ್ವಗಳನ್ನು ಅವರು ಕೇವಲ ಪಠ್ಯ ವಿಷಯವಾಗಿ ಬೋಧಿಸಲಿಲ್ಲ, ಅವನ್ನು ಜೀವನ ಮೌಲ್ಯಗಳಾಗಿ ಅಳವಡಿಸಿಕೊಂಡರು. ಅವರ ದೃಷ್ಟಿಯಲ್ಲಿ ಗ್ರಂಥಾಲಯವು ಮುಚ್ಚಿದ ಅಲಮಾರಿನಲ್ಲಿರುವ ಪುಸ್ತಕಗಳ ಸಂಕಲನವಾಗಿರಲಿಲ್ಲ, ಅದು ಜೀವಂತ ಜ್ಞಾನ ಕೇಂದ್ರ. ಅವರು ಸದಾ ಒತ್ತಿ ಹೇಳುತ್ತಿದ್ದ ಮಾತು, ಗ್ರಂಥಾಲಯವೆಂದರೆ ಜ್ಞಾನ ಹಂಚುವ ಪ್ರಜ್ಞೆಯ ಮಂದಿರ. ಜ್ಞಾನ ಕುರಿತು ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಮಾತು ನನಗೆ ನೆನಪಾಗುತ್ತಲಿದೆ. ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಈ ಚಿಂತನೆಗೆ ಸಮಾನವಾಗಿ ಪ್ರೊಫೆಸರ್ ಕುಂಬಾರ್ ಅವರು ವಿದ್ಯಾರ್ಥಿಗಳ ಒಳಗಿನ ಸಾಮರ್ಥ್ಯವನ್ನು ಹೊರತೆಗೆದ ಮಹಾಗುರು. ಅವರು ಬೋಧನೆ ಮಾಡುವುದರೊಂದಿಗೆ ವ್ಯಕ್ತಿತ್ವವನ್ನು ರೂಪಿಸುತ್ತಿದ್ದರು. ಅವರ ಗರಡಿಯಲ್ಲಿ ಬೆಳೆದ ಹಲವಾರು ವಿದ್ಯಾರ್ಥಿಗಳು ಇಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವರು. ಅವರ ಶಿಕ್ಷಣದ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಅವರು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನವನ್ನು ಕೇವಲ ತಾಂತ್ರಿಕ ತರಬೇತಿಯ ಮಟ್ಟದಲ್ಲಿ ಉಳಿಸಿರಲಿಲ್ಲ. ಅವರ ದೃಷ್ಟಿಯಲ್ಲಿ ಗ್ರಂಥಾಲಯವೆಂದರೆ ಪುಸ್ತಕಗಳ ಭಂಡಾರವಲ್ಲ, ಅದು ಸಮಾಜದ ಬೌದ್ಧಿಕ ಹೃದಯ. ಜ್ಞಾನವು ಸಮಾಜದ ಪರಿವರ್ತನೆಗೆ ಮೂಲ ಶಕ್ತಿ ಎಂದು ಅವರು ನಂಬಿದ್ದರು. ಆದ್ದರಿಂದ ಅವರು ರೂಪಿಸಿದ ಪಠ್ಯಕ್ರಮದಲ್ಲಿ ತಾಂತ್ರಿಕ ಕೌಶಲ್ಯಗಳ ಜೊತೆ ನೈತಿಕತೆ, ಸಾಮಾಜಿಕ ಹೊಣೆಗಾರಿಕೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಸಮಾನ ಮಹತ್ವ ನೀಡಿದರು. ಮಾಹಿತಿ ನೈತಿಕತೆ, ಜ್ಞಾನ ಸಂಘಟನೆ,
ವರ್ಗೀಕರಣ, ಸೂಚೀಕರಣ ಮತ್ತು ಗ್ರಂಥಾಲಯ ಆಡಳಿತ ಕ್ಷೇತ್ರಗಳಲ್ಲಿ ಅವರ ಸಂಶೋಧನೆಗಳು ಮಾರ್ಗದರ್ಶಕವಾಗಿವೆ. ಡಿಜಿಟಲ್ ಯುಗ ಬರುವ ಮುನ್ನವೇ ಮಾಹಿತಿ ತಂತ್ರಜ್ಞಾನ ಗ್ರಂಥಾಲಯವನ್ನು ಪರಿವರ್ತಿಸಲಿದೆ ಎಂಬ ದೂರದೃಷ್ಟಿ ಅವರದ್ದಾಗಿತ್ತು. ಮಾಹಿತಿ ಹೆಚ್ಚಾದಂತೆ ಜವಾಬ್ದಾರಿಯೂ ಹೆಚ್ಚುತ್ತದೆ ಎಂಬ ಅವರ ಹೇಳಿಕೆ ಇಂದಿನ ಮಾಹಿತಿ ಸ್ಫೋಟದ ಯುಗದಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿದೆ. APJ ಅಬ್ದುಲ್ ಕಲಾಂ ಅವರ ಒಂದು ಮಾತು ನೆನಪಾಗುತ್ತಲಿದೆ. ಲರ್ನಿಂಗ್ ಗಿವ್ಸ್ ಕ್ರಿಯೇಟಿವಿಟಿ, ಕ್ರಿಯೇಟಿವಿಟಿ ಲೀಡ್ಸ್ ಟು ಥಿಂಕಿಂಗ್, ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಜ್, ನಾಲೆಜ್ ಮೇಕ್ಸ್ ಯು ಎ ಗ್ರೇಟ್. ಈ ಶ್ರೇಣಿಯನ್ನೇ ಪ್ರೊಫೆಸರ್ ಕುಂಬಾರ್ ಅವರು ತಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸಿದರು. ಗ್ರಾಮೀಣ ಪರಿಸರದಲ್ಲಿ ಒಬ್ಬ ಶಿಕ್ಷಕರ ಮಗನಾಗಿ ಬೆಳೆದ ಅವರ ಶಿಕ್ಷಣದ ಮಹತ್ವವನ್ನು ಬಾಲ್ಯದಲ್ಲಿಯೇ ಅರಿತುಕೊಂಡರು. ಬದುಕಿನ ನಿರ್ವಹಣೆಯ ಜೊತೆಗೆ ಪದವಿ ಶಿಕ್ಷಣ ಪೂರ್ಣಗೊಳಿಸುವ ಅವರ ಪರಿಶ್ರಮ ನಿಜಕ್ಕೂ ಪ್ರೇರಣಾದಾಯಕ. ನಂತರ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ನಡೆಸಿ ಅಲ್ಲಿ ಡಾಕ್ಟರ್ SR ರಂಗನಾಥನ್ ಮತ್ತು S ದಾಸ್ಗುಪ್ತಾ ಸೇರಿದಂತೆ ವಿದ್ವಾಂಸರ ಸಾನ್ನಿಧ್ಯದಲ್ಲಿ ತಮ್ಮ ಜ್ಞಾನವನ್ನು ವಿಸ್ತರಿಸಿಕೊಂಡರು. ಯೂನಿವರ್ಸ್ ಆಫ್ ನಾಲೆಡ್ಜ್ ಆ್ಯಂಡ್ ಯೂನಿವರ್ಸ್ ಆಫ್ ಸಬ್ಜೆಕ್ಟ್ ಮುಂತಾದ ಗಂಭೀರ ವಿಷಯಗಳ ಕುರಿತು ನಡೆದ ಬೌದ್ಧಿಕ ಸಂವಾದಗಳು ಅವರ ಆಳವಾದ ಚಿಂತನೆಗೆ ಅವಕಾಶ ನೀಡಿದವು. ನಂತರ ಅವರು ಧಾರವಾಡಕ್ಕೆ ಮರಳಿ ಕರ್ನಾಟಕ ವಿಶ್ವವಿದ್ಯಾಲಯದ ಗ್ರಂಥಾಲಯವನ್ನು ಆಧುನಿಕ ಮಾದರಿಯನ್ನಾಗಿ ರೂಪಿಸಲು ಶ್ರಮಿಸಿದರು. ದಕ್ಷಿಣ ಭಾರತದಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಶಿಕ್ಷಣವನ್ನು ವ್ಯವಸ್ಥಿತವಾಗಿ ಪ್ರಸಾರ ಮಾಡಿದ ಮುಂಚೂಣಿ ವ್ಯಕ್ತಿತ್ವಗಳಲ್ಲಿ ಅವರು ಪ್ರಮುಖರು. ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಅವರನ್ನು ದೇಶಾದ್ಯಂತ ವೃತ್ತಿಯಲ್ಲಿ ಸ್ಥಿರಪಡಿಸಿದ ಮಾರ್ಗದರ್ಶಕ ಗುರುಗಳು. ನಾಲೆಜ್ ಶೇರ್ಡ್ ಈಸ್ ನಾಲೆಜ್ ಮಲ್ಟಿಪ್ಲೈಡ್ ಎಂಬ ಅವರ ನಂಬಿಕೆ ಕೇವಲ ಮಾತಲ್ಲ, ಅದು ಅವರ ಜೀವನ ಸಾಧನೆ. ಕಠಿಣ ಪರಿಶ್ರಮ, ಶಿಸ್ತು, ಪ್ರೀತಿ, ನಂಬಿಕೆ ಮತ್ತು ಗುರಿ ಸಾಧನೆಯ ಛಲ ಇವುಗಳೇ ಅವರ ಸಾಧನೆಯ ಮೂಲ ಶಕ್ತಿಗಳು. ಇಂದು ನಾವು ಡಿಜಿಟಲ್ ಗ್ರಂಥಾಲಯಗಳು ಮತ್ತು ಸ್ವಯಂಚಾಲಿತ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿರುವಾಗ ಅವರು ಬಹಳ ಹಿಂದೆಯೇ ತಂತ್ರಜ್ಞಾನ ಸಾಧನ, ಮಾನವೀಯತೆ ಗುರಿ ಎಂದು ಸಾರಿದ್ದರು. ಈ ಸಂದರ್ಭದಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಮಾತು ನೆನಪಾಗುತ್ತಲಿದೆ. ಇನ್ಫಾರ್ಮೇಷನ್ ಈಸ್ ನಾಟ್ ನಾಲೆಡ್ಜ್, ದ ಓನ್ಲಿ ಸೋರ್ಸ್ ಆಫ್ ನಾಲೆಜ್ ಈಸ್ ಎಕ್ಸ್ಪೀರಿಯನ್ಸ್. ಪ್ರೊಫೆಸರ್ ಕುಂಬಾರ್ ಅವರು ಈ ಅನುಭವ ಆಧಾರಿತ ಜ್ಞಾನವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ನೀಡಿದರು. ಪ್ರೊಫೆಸರ್ MR ಕುಂಬಾರ್ ಅವರು ಕೇವಲ ಒಬ್ಬ ವಿದ್ವಾಂಸರಲ್ಲ, ಅವರು ಒಂದು ಚಿಂತನಾ ಪರಂಪರೆ. ಅವರು ರೂಪಿಸಿದ ಶೈಕ್ಷಣಿಕ ಜಾಲತಾಣ, ಬೆಳೆಸಿದ ವಿದ್ಯಾರ್ಥಿಗಳ ಪೀಳಿಗೆ ಮತ್ತು ತೋರಿದ ಹಾದಿ ಇವೆಲ್ಲವೂ ಇಂದು ನಮ್ಮ ಮುಂದಿರುವ ದೀಪಸ್ತಂಭಗಳಂತಿವೆ. ಈ ಶತಮಾನೋತ್ಸವವು ಕೇವಲ ಸಂಭ್ರಮವಲ್ಲ, ಅದು ಸಂಕಲ್ಪ. ಅವರ ಆದರ್ಶಗಳನ್ನು ಅನುಸರಿಸಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕ್ಷೇತ್ರವನ್ನು ಇನ್ನಷ್ಟು ಮಾನವ ಕೇಂದ್ರಿತ, ತಂತ್ರಜ್ಞಾನ ಸಜ್ಜಿತ ಮತ್ತು ಸಮಾಜಮುಖಿಯಾಗಿಸೋಣ. ಪ್ರೊಫೆಸರ್ ಕುಂಬಾರ್ ಅವರ ಜೀವನ ನಮಗೆ ಕಲಿಸುವ ಮಹತ್ವದ ಪಾಠವೆಂದರೆ ಗ್ರಂಥಾಲಯವು ಸಮಾಜದ ಬೌದ್ಧಿಕ ಹೃದಯ, ಅದನ್ನು ಸಜೀವವಾಗಿಡುವುದು ನಮ್ಮ ಕರ್ತವ್ಯ. ಅವರ ಆದರ್ಶಗಳು ನಮಗೆ ದಾರಿದೀಪ. ಅವರ ಪರಿಶ್ರಮ, ನಿಷ್ಠೆ ಮತ್ತು ಜ್ಞಾನ ಸೇವೆಯೇ ಪರಂಪರೆಯನ್ನು ಮುಂದುವರಿಸುವುದು ನಮ್ಮ ಹೊಣೆಗಾರಿಕೆ. ಧನ್ಯವಾದಗಳು.